ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಧರ್ಮಸ್ಥಳದಲ್ಲಿ ಉರುಳು ಸೇವೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಶ್ರೀ ಕ್ಷೇತ್ರ ಉಳಿಯಬೇಕು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬಾರದು, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕೆಂದು ಪ್ರಾರ್ಥಿಸಿ ಉರುಳು ಸೇವೆ ಸಲ್ಲಿಸಿದರು. ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಶ್ರೀಯುತ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಈಗಾಗಲೇ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಹಲವಾರು ವರ್ಷಗಳಿಂದ ಧಾರ್ಮಿಕ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರ ಹೆಸರುವಾಸಿಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಆ ಭಗವಂತ ತಕ್ಕ ಶಿಕ್ಷೆಯನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ ಆದಂಥ ಸೌಜನ್ಯಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಮಹಿಳೆಗಳು ಉರುಳು ಸೇವೆಯನ್ನು ಸಲ್ಲಿಸಿದರು. ಶ್ರೀ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರು ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಡೀತಾ ಇರತಕ್ಕಂಥ ಈ ಒಂದು ಉರುಳು ಸೇವೆ ಏನಿದೆ, ಮಹಿಳೆಗೆ ನ್ಯಾಯ ದೊರಕಿಸಬೇಕು, ಸೌಜನ್ಯಕ್ಕೆ 10-12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. SIT ತನಿಖೆ ಸರ್ಕಾರ ರಚನೆ ಮಾಡಿದೆ. ಅವರಿಗೆ ಸರ್ಕಾರ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸ್ತಾರೆ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ವಿರುದ್ಧ ಹಾಗೂ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಇರತಕ್ಕಂಥ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಲಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎಲ್ಲವನ್ನೂ ಕಣ್ಣಿಂದ ನೋಡಿಕೊಳ್ಳುತ್ತಿದ್ದಾನೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ನ್ಯಾಯ ದೊರಕಿಸಬೇಕು ಎನ್ನುವುದರ ಮುಖಾಂತರ ಮಹಿಳೆಗಳು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಹಾಗಾದರೆ ಬೆಳಗಿನ ಜಾವ 5:30 ಸಮಯದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಡೆದಂಥ ಉರುಳು ಸೇವೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ದೇಶ ವಿದೇಶಗಳಿಂದ ಭಕ್ತರನ್ನು ಒಳಗೊಂಡಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಅಪಪ್ರಚಾರಕ್ಕೆ ಕಿವಿಗೊಡದೆ ಭಕ್ತರು ಎಂದಿನಂತೆ ನಿರಂತರವಾಗಿ ಸ್ವಾಮಿ ಮಂಜುನಾಥ ಸ್ವಾಮಿಯವರ ದರ್ಶನವನ್ನು ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಆಸ್ವಾದನೆಗೆ ತಾವು ಕಿವಿ ಕೊಡಬಾರದು. ಶ್ರೀ ಕ್ಷೇತ್ರ ಉಳಿಯಬೇಕು. ನಮ್ಮ ಹಿಂದೂ ಧರ್ಮದ ಧಾರ್ಮಿಕವಾದಂಥ ಏಕೈಕ ದೇವಾಲಯ ಅಂತಂದರೆ ಬಹಳ ಸ್ವಚ್ಛತವಾಗಿ ಇರುವಂಥ ದೇವಾಲಯ ಅಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದಾಗಿದೆ ಎಂದು ಕನ್ನಡಿಗ ಪ್ರಕಾಶ್ ಅವರು ಮಾಹಿತಿಯನ್ನು ದೊರಕಿಸಿದ್ದಾರೆ. ಹಾಗಾದರೆ ಪ್ರಿಯ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನಡೆದಿರುವಂಥ ಈ ಒಂದು ಪ್ರಕರಣ ಏನಿದೆ, ಸೌಜನ್ಯಗೆ ನ್ಯಾಯ SIT ತನಿಖೆ ವತಿಯಿಂದ ದೊರೀಲಿ, ಅವರಿಗೆ ನ್ಯಾಯ ಸಿಗುವಂತಾಗಲಿ ಎಂದು ಎಲ್ಲರೂ ಮನವಿ ಮಾಡಿದರು. ಹಾಗಾದರೆ ಕನ್ನಡಿಗ ಪ್ರಕಾಶ್ ಅವರು ಏನೆಲ್ಲ ಹೇಳಿದರೆ ಅಪ್ಡೇಟ್ಸ್ ಕೊಡ್ತೀನಿ, ನೋಡ್ಕೊಂಡು ಬನ್ನಿ ಪ್ರಿಯ ವೀಕ್ಷಕರೇ. ನಂಬಿಕೆನೇ ನಮಗೆ ದೇವರು, ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ದೇವಸ್ಥಾನಗಳನ್ನ ನಾವು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಮಂಜುನಾಥ ಸ್ವಾಮಿ ನಂಬಿಕೆ ನೀವೇ, ಎಲ್ಲದಕ್ಕೂ ನೀವೇ ಕೂತಿರುವಾಗ ದಯಮಾಡಿ ಅವರೆಲ್ಲರಿಗೂ ನೀವೇ ಶಿಕ್ಷೆ ಕೊಡಬೇಕು, ನೀವೇ ಬುದ್ಧಿ ಕಲಿಸ್ಬೇಕು, ಅಂಥವ್ರ ಬಾಯಿ ಮುಚ್ಚಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬಂದಿದ್ದೀವಿ. ಬಂದು ಇಲ್ಲಿ ಉರುಳು ಸೇವೆ ಮಾಡಿದರೆ ಎಲ್ಲ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕರ್ತರು ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿಗೆ ಮತ್ತೊಮ್ಮೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ, ವಿಶೇಷವಾದಂಥ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ನಿನ್ನೆ ಹೊರಟು ಮತ್ತು ಧರ್ಮಸ್ಥಳವನ್ನು ಪ್ರವೇಶ ಮಾಡಿದ್ದೀವಿ. ನಾವು ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕ್ರಮವನ್ನು ಕರ್ಕೊಂಡ್ಬಂದು ಧರ್ಮಸ್ಥಳದಲ್ಲಿ ಉರುಳು ಸೇವೆಯನ್ನು ಮಾಡಿಸಿ, ಏನು ಧರ್ಮಸ್ಥಳದ ಹೆಸರಿಗೆ ಕಂಟಕವನ್ನು ತರ್ತಾ ಇದ್ದಾರೆ, ಧರ್ಮಸ್ಥಳದ ಹೆಸರನ್ನು ಎತ್ಕೊಂಡು ತಮ್ಮ ರಾಜಕೀಯದ ಕೆಲವೊಂದು ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಕೆಲವು ಪಟಭದ್ರ ಶಕ್ತಿಗಳು
ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ಯಾವುದೋ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಮಂಜುನಾಥನ ಹೆಸರನ್ನು ಕೆಡಿಸಲಿಕ್ಕೆ ಹೊರಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಮಂಜುನಾಥ ಸ್ವಾಮಿ ಒಪ್ಪಲ್ಲ. ಯಾಕಂದರೆ ಲಕ್ಷಾಂತರ ಭಕ್ತರು ಮಂಜುನಾಥ ಸ್ವಾಮಿಗಿದ್ದಾರೆ. ಅದರಲ್ಲಿ ನಾವು ಕೂಡ ಬೆರಳೆಣಿಕೆಯಷ್ಟು ಜನ ಇವತ್ತು ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಬಂದು ಆ ಸ್ವಾಮಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ನಾವೇನಪ್ಪ ಕೇಳಲಿಕ್ಕೆ ಬಂದಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಏನು ಇಲ್ಲಿ ಒಂದು ಪ್ರಕರಣ ನಡೆಯುತ್ತಲ್ಲ, ಆ ಪ್ರಕರಣಕ್ಕೆ ಅತಿ ಬೇಗವಾಗಿ ಮುಕ್ತಿಯನ್ನು ಕೊಡಲಿ, ಪ್ರಕರಣ ಮುಕ್ತಿಯನ್ನು ಸಿಗಲಿ. ಹಾಗೆ ಇಲ್ಲಿ ಯಾರ್ಯಾರು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬಂದು ಇವತ್ತು ಸಾಂಕೇತಿಕವಾಗಿ ಇವರೆಲ್ಲರೂ ಕೂಡ ತಾವೇ ನೋಡಿದ್ರಿ ಉರುಳು ಸೇವೆಯನ್ನು ಮಾಡೋದ್ರ ಮುಖಾಂತರ ಧರ್ಮಸ್ಥಳದಲ್ಲಿ ಧರ್ಮ ಇದೆ, ನಂಬಿಕೆ ಇದೆ ಅನ್ನೋದನ್ನು ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸಾಬೀತು ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿರೋದು ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ. ಇಲ್ಲಿ ನಾವು ಬಂದಿರೋ ಉದ್ದೇಶ ಇಷ್ಟೇ, ಇಲ್ಲಿ ಮಂಜುನಾಥ ಸ್ವಾಮಿ ಬಗ್ಗೆ ಯಾರ್ಯಾರು ತಪ್ಪಾಗಿ ಮಾತಾಡ್ತಿದ್ದಾರೋ ಆದಷ್ಟು ಬೇಗ ಮಂಜುನಾಥ ಅವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಇದನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ. ಮತ್ತು ಇವಾಗ ಏನು ಸೌಜನ್ಯನ ಬಗ್ಗೆ ಹೇಳ್ತಿದ್ದಾರೋ ಅದಕ್ಕೂ ಕೂಡ ನ್ಯಾಯ ದೊರಕಿಸ್ಕೊಡ್ಲಿ ಅಂತ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ. ಮತ್ತು ನಮ್ಮ ಮಹಿಳಾ ಕುಟುಂಬದವರು ಎಲ್ಲರೂ ಕೂಡ ನಾವು ಬೆಳಗಿನ ಜಾವ 5:30 ಉರುಳು ಸೇವೆ ಮಾಡಿ ಮಂಜುನಾಥ ಸ್ವಾಮಿಗೆ ಕೇಳ್ಕೊಂಡಿದ್ದೀವಿ, ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಬಗ್ಗೆ ಯಾರೂ ಕೂಡ ತಪ್ಪು ದೂಷಣೆ ಮಾಡದಂತೆ, ಇಲ್ಲಿ ಏನು ತಪ್ಪು ನಡೆದಿದೆಯೋ ಅದ್ರ ಬಗ್ಗೆ ಆಗಲೇ ತನಿಖೆಗೆ ಹೋಗಿದೆ, ಅದಕ್ಕೆ ಜಯ ಸಿಗಲಿ ಎಂದು ಎಲ್ಲರೂ ಬೇಡ್ಕೊಳ್ಳಿ. ಅದು ಆದಷ್ಟು ಬೇಗ ಮಂಜುನಾಥ ಸ್ವಾಮಿ ಅದಕ್ಕೆ ಉತ್ತರವನ್ನು ನೀಡ್ತಾರೆ ಎಂದು ಬೇಡ್ಕೊಳ್ತೀವಿ. ಇಲ್ಲಿ ಇತಿಹಾಸ, ಧರ್ಮಸ್ಥಳ ಅಂದರೆ ಇತಿಹಾಸ. ಈ ಇತಿಹಾಸ ಇರೋದು ಆವಾಗಿನಿಂದ ಕಾಲದಿಂದನೂ ಬಂದಿರುವಂಥ ಇತಿಹಾಸ. ಈಗ ಸ್ವಲ್ಪ ಜನಗಳು ಎಲ್ಲ ಮಸಿ ಬಳೆಯಂತಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ಶ್ರೀ ಮಂಜುನಾಥ ಸ್ವಾಮಿ ಇರೋ ತನಕನೂ ಆಗಲ್ಲ. ಮತ್ತು ಎಲ್ಲ ಸುತ್ತಮುತ್ತ ಭಕ್ತರು ಜಾಸ್ತಿ ಇದ್ದಾರೆ. ದಯವಿಟ್ಟು ಈ ಥರ ಕೆಲಸ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೌಜನ್ಯ ಕೇಸು ಸರ್ಕಾರಕ್ಕೆ ವಹಿಸಿದೆ, ಅವ್ರು ನೋಡ್ಕೋತಾರೆ. ದಯವಿಟ್ಟು ನೀವು ಭಕ್ತಿಯಿಂದ ಮಂಜುನಾಥ ಸ್ವಾಮಿ ನೋಡ್ಕೋತಾರೆ. ದಯವಿಟ್ಟು ನಮಸ್ಕಾರ ಪ್ರಿಯ ವೀಕ್ಷಕರ, ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿ ವಾಹಿನಿಯಲ್ಲಿ. ಈ ದಿವಸ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದ್ದೀವಿ. ಪ್ರಿಯ ವೀಕ್ಷಕರೇ, ತಾವೆಲ್ಲರಿಗೂ ಗೊತ್ತಿರ್ಬೋದು, ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಕಿಡಿಗೇಡಿಗಳಿಗೆ ಈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಉರುಳು ಮಂಜುನಾಥ ಸ್ವಾಮಿಗೆ ಉರುಳು ಸೇವೆ ಮಾಡೋದ್ರ ಮುಖಾಂತರ ಏನು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಅಂತ ಧರ್ಮಸ್ಥಳದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಆದಷ್ಟು ಬೇಗ ಅವರಿಗೆ ಶಿಕ್ಷೆಯನ್ನು ನೀಡಿ, ಹಾಗೆ ಏನು ಇತ್ಯರ್ಥ ಪ್ರಕರಣಗಳು ಇದೆ ಅದನ್ನು SIT ತನಿಖೆಗೆ ಒಳಪಡಿಸಿದೆ ಸರ್ಕಾರ. ಆದ್ದರಿಂದ ಅದಕ್ಕೂ ಕೂಡ ಒಳ್ಳೆಯದಾಗಿ ನಮ್ಮ ಈ ಕನ್ನಡಿಗ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಿನ ಜಾವ ಸರಿಸುಮಾರು 5:30 ಪ್ರಾರಂಭವಾದಂಥ ಈ ಒಂದು ಉರುಳು ಸೇವೆ ಈಗ ಮುಕ್ತಾಯಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಪ್ರಕಾಶ್ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ನಾನಾ ಭಾಗಗಳಿಂದ ಭಾಗವಹಿಸಿದಂಥ ಮಹಿಳಾ ಮುಖಂಡರು ಮತ್ತು ಪುರುಷರು ಕೂಡ ಭಾಗವಹಿಸಿದ್ದಾರೆ. ಈ ಕ್ಷೇತ್ರದ ಅಪಾರವಾದಂಥ ಮಹಿಳೆ ಇದು ತಲತಲ ಇತಿಹಾಸಗಳಿಂದ ಉಳ್ಕೊಂಡು ಬಂದಿರುವಂಥ ಈ ಒಂದು ಕ್ಷೇತ್ರ. ಯಾರೂ ಕಪ್ಪು ಚುಕ್ಕೆ ಬೆಳೆಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಇಷ್ಟು ನಮ್ಮ ಹಿಂದೂ ದೇವಾಲಯ ಉಳಿಬೇಕು ಅಂತಂದರೆ ಭಾಳ ಶುಚಿತ್ವ ಇರುವಂಥ ಏಕೈಕ ದೇವಾಲಯ ಅಂದರೆ ಅದು ಧರ್ಮಸ್ಥಳ ಮಾತ್ರ. ಸೊ ಈ ಕ್ಷೇತ್ರದಲ್ಲಿ